ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವಳು ಕೆಳಗೆ ಬಗ್ದಾಗ ಅವಳ ಸೀರೆ ಸೆರಗು ಜಾರ್ತು. ಸಂಪೂರ್ಣವಾಗಿ ಅವಳು ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಮಾದಕವಾಗಿತ್ತು. ಸ್ವಲ್ಪ ಹೊತ್ತು ನನ್ನ ದೇಹದ ಕೂದಲ ಮೇಲೆ ಎದ್ದು ನನ್ನನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅವಳನ್ನು ನನ್ನ ಕಡೆ ಎಳೆದ ರಭಸಕ್ಕೆ ಅವಳು ನನ್ನ ಮೈ ಮೇಲೆ ಬಿದ್ದಳು. ಇಬ್ಬರ ಕಣ್ಣುಗಳು ಒಂದಾದವು. ನಿಧಾನವಾಗಿ ಕೂಡ ಒಂದಾದವು. ದೇಹ ಒಂದಾಗಲು ತುಂಬ ಸಮಯ ಬೇಕಾಗಿಲ್ಲ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಕೊನೆಯವರೆಗೆ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಸೂರ್ಯ. ನಾನು ತುಂಬ ಆಗರ್ಭ ಶ್ರೀಮಂತ. ಅಪ್ಪ ಅಮ್ಮನ ಒಬ್ಬನೇ ಮಗ. ಅಜ್ಜಿ ತಾತ ಕಟ್ಟಿದ ಕಂಪನಿಗೆ ನಾನೇ ಒಡೆಯ. ನಾನು ಅಂದರೆ ಎಲ್ರಿಗೂ ತುಂಬ ಇಷ್ಟ. ಇಷ್ಟಕ್ಕಿಂತ ಜಾಸ್ತಿ ಒಂದು ರೀತಿಯ ರೆಸ್ಪೆಕ್ಟ್ ಜಾಸ್ತಿ. ಯಾಕೆ ಅಂದರೆ ನಾನು ಪ್ರತಿ ಕೆಲಸವನ್ನು ತುಂಬ ಚೆನ್ನಾಗಿ ಸರಿಯಾದ ಸಮಯಕ್ಕೆ ಮಾಡ್ತೀನಿ. ಯಾರು ಕೂಡ ಆಫೀಸಲ್ಲಿ ಜೋರಾಗಿ ಮಾತಾಡೋದಿಲ್ಲ. ಅಕಸ್ಮಾತ್ ಮಾತಾಡಿದ್ರೆ ಅವರು ಮನೆಗೆ ಹೋಗ್ತಾರೆ. ಪ್ರತಿಯೊಬ್ಬರು ನನ್ನನ್ನು ಹಿಟ್ಲರ್ ಅಂತ ಕರೀತಾರೆ. ನನ್ನ ಬೆನ್ನ ಹಿಂದೆ ಇಂದು ತುಂಬ ಜನರು ಇಂಟರ್ವ್ಯೂಗೆ ಬಂದಿದ್ದರು ನನ್ನ ಸೆಕ್ರೆಟ್ರಿ ಪೋಸ್ಟ್ಗೆ. ಆದರೆ ಒಬ್ಬರು ಕೂಡ ನನಗೆ ಇಷ್ಟನೇ ಆಗಿಲ್ಲ. ಪುನಃ ನನಗೆ ಬೇಸರ ಆಯಿತು. ಇದೇ ಸಂದರ್ಭದಲ್ಲಿ ನನ್ನ ಅಪ್ಪ ಕಾಲ್ ಮಾಡಿ, ಅವರ ಊರಿನ ಹುಡುಗಿ ಒಬ್ಬಳು ಬರ್ತಾಳೆ, ಅವಳಿಗೆ ಕೆಲಸ ಕೊಡು, ಯಾವುದೇ ಇಂಟರ್ವ್ಯೂ ಮಾಡಬೇಡ, ಅವ್ರು ನನಗೆ ಗೊತ್ತಿರೋ ಜನ, ತುಂಬ ಒಳ್ಳೆಯವರು. ಈ ಸಮಯದಲ್ಲಿ ನಾನು ಸಹಾಯ ಮಾಡಬೇಕು ಅವರಿಗೆ. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಅಪ್ಪನ ಮಾತು ನನಗೆ ಇಷ್ಟ ಆಗಿಲ್ಲ. ಇಂಟರ್ವ್ಯೂ ಮಾಡಿದೆ. ನಮ್ಮ ಕಂಪ್ನಿಗೆ ಆ ರೀತಿ ಯಾರನ್ನೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆಗಪ್ಪ, ನಾನು ನಿನ್ನಪ್ಪ, ನನಗೆ ಮನುಷ್ಯರು ಹೇಗೆ ಅಂತ ತಿಳಿಯುತ್ತೆ. ನೀನು ಇಂಟರ್ವ್ಯೂ ಮಾಡಿದ್ರೂ ಕೂಡ ಆ ಹುಡುಗಿ ನೀನು ಇಂಟರ್ವ್ಯೂನ ಚೆನ್ನಾಗೇ ಪಾಸ್ ಆಗ್ತಾಳೆ, ಅದಕ್ಕಾಗಿ ಇಲ್ಲ ಅಂತ ಹೇಳಿದ್ದು ಅಷ್ಟೇ ಹೊರತು ಅವಳೇನು ದಡ್ಡಿ ಅಲ್ಲ. ಓಕೆ ಅಂತ ಹೇಳಿ ಫೋನ್ನ ಕಟ್ ಮಾಡಿದೆ. ಅಪ್ಪ ಹೇಳಿದ ಹುಡುಗಿ ಬಂದಳು. ಅವಳನ್ನು ನೋಡಿದ ತಕ್ಷಣ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಿತ್ತು. ಆದರೂ ಕೂಡ ನನ್ನ ಈಗೋ ಹರ್ಟ್ ಆಯಿತು. ಸಾಮಾನ್ಯ ಹುಡುಗಿನ ಇಷ್ಟೊಂದು ನೋಡೋದು ಸರಿಯಲ್ಲ ಅಂತ ಇಂಟರ್ವ್ಯೂನ ಮಾಡಿದೆ. ಎಲ್ಲದಕ್ಕೂ ಸರಿಯಾಗೇ ಉತ್ತರ ಕೊಟ್ಲು. ಯಾವುದೋ ಒಂದು ಹಳೆ ಚೂಡಿದಾರನ ಹಾಕಿದ್ಲು. ಕಣ್ಣಲ್ಲಿ ಭಯ, ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣಿಸ್ತಿತ್ತು. ಅವಳಿಗೆ ಕೆಲಸ ಕೊಡಲೇಬೇಕಾಗಿತ್ತು. ಅವಳು ತುಂಬ ಚೆನ್ನಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ಲು. ನಂಗೆ ಜಾಸ್ತಿ ಸಮಸ್ಯೆ ಹುಡುಗಿರಿಂದ. ಅವರನ್ನು ನೋಡಿದ್ರೆ ಸ್ವಲ್ಪ ವೀಕ್ ಆಗ್ತೀನಿ, ಅದರಿಂದ ರಫಾಗಿ ಮಾತಾಡುವೆ. ಹುಡುಗಿಗೆ ನನ್ನ ಸೆಕ್ರೆಟ್ರಿ ಪೋಸ್ಟ್ನ ಕೊಟ್ಟೆ. ಅದಕ್ಕೆ ಬೇಕಾದ ಎಲ್ಲ ಕೆಪಬಿಲಿಟಿ ಇತ್ತು. ಮೊದಲು ಭಯದಿಂದ ಇರ್ತಿದ್ದವಳು ದಿನಗಳು ಕಳೆದಂತೆ ಸ್ವಲ್ಪ ಆ ಭಯ ಕಡಿಮೆ ಆಯಿತು. ಒಳ್ಳೆ ಸಂಬಳ ಚೆನ್ನಾಗಿ ಬರ್ತಾ ಇದ್ದಿದ್ದರಿಂದ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ. ನನಗವಳನ್ನು ಅಲ್ಲಲ್ಲೇ ಬೈಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಅವಳು ತಪ್ಪುಗಳನ್ನೇ ಮಾಡ್ತಿರ್ಲಿಲ್ಲ. ಎಲ್ಲ ವಿಷಯಗಳಲ್ಲೂ ಪರ್ಫೆಕ್ಟಾಗಿ ಇರ್ತಿದ್ಲು. ಇಂದು ಬೆಳಗ್ಗೆ ಬಹಳ ಬೇಗ ಆಫೀಸಿಗೆ ಬಂದೆ. ನನಗೆ ತುಂಬ ಕೆಲಸ ಇತ್ತು. ಅವಳನ್ನು ಕೂಡ ಬರೋದಕ್ಕೆ ಹೇಳಿದ್ದೆ. ಅವಳು ನನ್ನನ್ನು ನೋಟಿಸ್ ಮಾಡಿಲ್ಲ. ಬದಲಿಗೆ ಅವಳ ಜನರಲ್ ಮ್ಯಾನೇಜರ್ ಜೊತೆ ತುಂಬ ನಗ್ನಗ್ತಾ ಜೋರಾಗಿ ಮಾತಾಡ್ತಿದ್ಲು. ನನಗದು ಇಷ್ಟ ಆಗ್ತಿರ್ಲಿಲ್ಲ. ಅವಳನ್ನು ಆಫೀಸಿಗೆ ಕರೆದು ನಾನು ಪಕ್ಕ ಕೂತ್ಕೊಂಡು ಮಾಡುವಂಥ ಕೆಲಸ ಕೊಟ್ಟೆ. ಅವಳಿಗೆ ಆಪ್ಷನ್ ಇರಲಿಲ್ಲ. ಅವಳು ಯಾರ ಜೊತೆಯಾದರೂ ಮಾತಾಡಿದ್ರೆ ನನಗೆ ತುಂಬ ಹಿಂಸೆ ಆಗ್ತಿತ್ತು. ಅವಳಿಗೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ ಅನ್ನಿಸ್ತಿತ್ತು. ನನ್ನ ಜೊತೆ ತುಂಬ ಸಮಯ ಕೂತ್ಕೊಂಡು ಅವಳ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಅವಳನ್ನು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ನಿಮಿಷಕ್ಕೂ ಪ್ರತಿಯೊಂದು ವಿಷಯಕ್ಕೂ ನಾನು ಅವಳಿಗೆ ಬೈತೀನಿ. ಆದರೂ ಕೂಡ ಅವಳು ನನ್ನ ಕಣ್ಮುಂದೆನೇ ಇರಬೇಕು ಅಂತ ಅನಿಸುತ್ತೆ. ನನಗೆ ಬ್ಲಾಕ್ ಕಾಫಿ ಬೇಕು ಅಂತ ಹೇಳಿದ್ದೆ. ಅದನ್ನು ಅವಳು ತಂದು ಕೊಟ್ಲು. ನನ್ನ ಕೈಗೆ ಅವಳ ಕೈ ಟಚ್ ಆದಾಗ ಮೈ ಇನ್ನೂ ರೋಮಾಂಚನ ಆಯಿತು. ಇದೇ ಮೊದಲ ಬಾರಿ ಬಿಸ್ನೆಸ್ ಟ್ರಿಪ್ ಇತ್ತು. ಅದಕ್ಕೆ ನಾನು, ನಮ್ಮ ಮ್ಯಾನೇಜರ್ ಮತ್ತು ನನ್ನ ಸೆಕ್ರೆಟ್ರಿ ಕಾವ್ಯ ಮೂವರು ಹೋಗೋದು.
ಆದರೆ ನಾನು ನನ್ನ ಮ್ಯಾನೇಜರ್ ಟ್ರಿಪ್ಪಿಗೆ ಬರೋದನ್ನು ತಪ್ಪಿಸ್ದೆ. ಟಿಕೆಟ್ನ ಕ್ಯಾನ್ಸಲ್ ಮಾಡಿದೆ. ಅವನಿಗೆ ಅರ್ಥ ಆಯಿತು ನಾನು ಎಲ್ಲ ಮಾಡ್ತಾ ಇರೋದು ಅಂತ. ಬಾಸ್ಗೆ ಬೇಡ ಅಂದರೆ ನಾನೇನು ಮಾಡೋದಕ್ಕೆ ಸಾಧ್ಯ ಅಂತ ಹಿಂದೆ ಸರ್ದ. ಆದರೂ ಕೂಡ ಅವನ ಮುಖದಲ್ಲಿ ಇದ್ದ ಬೇಸರ ನಂಗೆ ಅರ್ಥ ಆಯಿತು. ಅದಕ್ಕಿಂತ ಹೆಚ್ಚಿಗೆ ಇವಳು ತುಂಬ ಡಿಸ್ಟರ್ಬ್ ಆಗಿದ್ಲು. ಇಬ್ಬರು ಡೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ನನ್ನ ಮನಸ್ಸು ಅವರಿಬ್ಬರನ್ನ ಒಂದಾಗೋದಕ್ಕೆ ಬಿಡ್ತಿಲ್ಲ. ನಾನು ಪ್ರತಿದಿನಾನು ಏನಾದರೂ ಹೊಸ ಹೊಸ ಪ್ಲಾನ್ ಮಾಡಿರ್ತೀನಿ ಅವರಿಬ್ಬರನ್ನ ದೂರ ಮಾಡೋದಕ್ಕೆ. ಮ್ಯಾನೇಜರ್ನ ಕೆಲಸದಿಂದ ತೆಗೆದು ಹಾಕೋಣ ಅಂದರೆ ಅವನು ನಮ್ಮ ಕಂಪನಿ ಶುರುವಾದ ದಿನದಿಂದನೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಅವನೊಂದು ಪಿಲ್ಲರ್. ನಮ್ಮ ಕಂಪನಿಯ ಎಲ್ಲ ರಹಸ್ಯಗಳು ಕೂಡ ತಿಳಿದಿದೆ. ಬೇರೆ ಕಂಪನಿಗೆ ಕಳಿಸಿದ್ರೆ ಕಷ್ಟ ಆಗತ್ತೆ. ಈ ವಿಷಯಗಳನ್ನು ತಿಳಿದು ಅವನನ್ನು ಸಹಿಸ್ಕೊಂಡಿದ್ದೀನಿ. ರಮ್ಯಾ ತುಂಬ ಸೈಲೆಂಟ್. ತುಂಬ ಮಾತಾಡ್ಸಿದ್ರೂ ಕೂಡ ಅವಳು ಮಾತಾಡೋದಿಲ್ಲ. ಆದರೆ ಜನರಲ್ ಮ್ಯಾನೇಜರ್ ಜೊತೆ ಯಾವಾಗಲೂ ನಗ್ತಾ ಜೋರಾಗಿ ಮಾತಾಡ್ತಾಳೆ. ನನ್ನ ಜೊತೆ ಮಾತ್ರ ಹೀಗೆ ನಾನು ಕೂಡ ಅವಳ ಜೊತೆ ಸಾಫ್ಟ್ ಕಾರ್ನರ್ ತೋರಿ ತುಂಬ ಸಾಫ್ಟಾಗಿ ಮಾತಾಡೋದಕ್ಕೆ ಪ್ರಯತ್ನಿಸ್ದೆ. ಅವಳು ನನ್ನ ಮಾತುಗಳಿಗೆ ಎಷ್ಟು ಪ್ರಶ್ನಿಸಿದ್ರೋ ಅಷ್ಟಕ್ಕೆ ಮಾತ್ರನೇ ಉತ್ತರಿಸ್ತಿದ್ಲು. ನಂಗೆ ತುಂಬ ಬೇಸರ ಆಗ್ತಿತ್ತು. ಇಬ್ಬರು ಊಟಿಗೆ ಹೋಗಿದ್ದು ಮೀಟಿಂಗಿಗೆ. ಅಲ್ಲಿಯ ವೆದರ್ ಬೇರೆ ಏನೇನೋ ಅವಳ ಜೊತೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇದೇ ಮೊದಲ ಬಾರಿ ನನಗೆ ಈ ರೀತಿಯ ಭಾವನೆಗಳು ಒಂದು ಹುಡುಗಿ ಮೇಲೆ ಬರ್ತಾ ಇರೋದು. ಅಪ್ಪ ಹೇಳಿದ್ರು ಅವಳಿಗೆ ಕೆಲಸ ಕೊಡು ಅಂತ. ಹೇಳಿದಾಗ ನಾನದಕ್ಕೆ ಆ ಕೆಪಬಿಲಿಟಿ ಇದ್ದರೆ ಮಾತ್ರ ಕೊಡೋದು ಅಂದಾಗ ಅವಳಿಗೆ ಎಲ್ಲ ಕೆಪಬಿಲಿಟಿ ಇದೆ, ಅವಳನ್ನು ನೋಡಿದ ತಕ್ಷಣ ನಿಮಗೆ ಪ್ರೀತಿ ಆಗೋದಂತೂ ಸತ್ಯ ಅಂದರು. ನಾನು ಕೋಪದಿಂದ ಫೋನ್ನ ಕಟ್ ಮಾಡಿದ್ದೆ. ಈಗ ಅದು ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾವ ಹುಡುಗಿ ಮೇಲೂ ಇಲ್ಲದ ಒಂದು ಸೆಳೆತ ನನಗೆ ಇವಳ ಮೇಲೆ ಇತ್ತು. ಅವಳ ಕೈ ಸ್ವಲ್ಪ ಟಚ್ ಆದರೂ ಸಾಕು, ಮಧುರವಾದ ಭಾವನೆ ನಂಗವಳ ಮೇಲೆ ಬರ್ತಿತ್ತು. ಅವಳು ಯಾರಾದರೂ ಹುಡುಗರ ಜೊತೆ ಮಾತಾಡಿದ್ರು ನನಗೆ ಇಂದು ಮೀಟಿಂಗ್ನಲ್ಲಿ ಫಾರಿನ್ ಡೆಲಿಗೇಟ್ಸ್ ಜೊತೆ ತುಂಬ ಜೋರಾಗಿ ನಗ್ತಾ ಅವ್ರಿಗೆ ಕಂಫರ್ಟ್ ಕೊಡೋ ರೀತಿ ಇದ್ಲು. ನಂಗದು ಇಷ್ಟ ಆಗಿಲ್ಲ. ಅವಳ ಜೊತೆ ತುಂಬ ಕಾರವಾಗಿ ಮಾತಾಡಿದೆ. ಅವಳು ಸೈಲೆಂಟ್ ಆಗಿ ಸುಮ್ಮನಾದ್ಲು. ಇದು ಮೊದಲ ಬಾರಿ ಏನಲ್ಲ, ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆಗ್ತಿತ್ತು. ಯಾವುದಾದ್ರೂ ಮೀಟಿಂಗಲ್ಲಿ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದ್ದಾಳೆ ಅಂತ ನನಗೆ ತಿಳಿದಿದ್ರೆ ಅಲ್ಲೇ ಕಟ್ ಆಫ್ ಮಾಡ್ತಿದ್ದೆ. ಯಾಕಂದರೆ ಅವಳು ನಾನು ಹೇಳ್ದಾಗ ಕೇಳಬೇಕು, ನನ್ನ ಜೊತೆ ಮಾತ್ರ ಇರಬೇಕು. ಕಂಪನಿಯ ಇಂಪ್ರೂವ್ಮೆಂಟ್ಗಾಗಿ ಅವಳನ್ನು ಯೂಸ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಇದು ಬೆಳಗಿನ ಜಾವದ ಕನಸಲ್ಲಿ ನಾವಿಬ್ಬರು ಮದುವೆ ಆಗಿದ್ದು. ಸಡನ್ನಾಗಿ ನನಗೆ ಎಚ್ಚರ ಆಯಿತು. ಇಲ್ಲಿವರೆಗೂ ನನಗೆ ಅವಳ ಮೇಲೆ ಇದ್ದಿದ್ದು ಪ್ರೀತಿಯ ಅಥವಾ ಬೇರೆ ಇನ್ನೇನೋ ಅಂತ ತಿಳಿತಾನೇ ಇರಲಿಲ್ಲ. ಆದರೆ ಈಗ ಅನ್ನಿಸ್ತು, ಹೇಗಿದ್ರೂ ನಾನು ಬ್ಯಾಚುಲರ್, ಮದುವೆ ಆದರೆ ಚೆನ್ನಾಗಿರತ್ತೆ ಅಂತ ಅವಳು ಒಪ್ಪಬೇಕಲ್ಲ. ಜನರಲ್ ಮ್ಯಾನೇಜರ್ ಜೊತೆ ಡೇಟ್ ಮಾಡ್ತಿದ್ದಾಳೆ, ಇದು ಸಹಜ. ಡೇಟ್ ಮಾಡೋದು ಈಗಿನ ಕಾಲದಲ್ಲಿ ಅಷ್ಟು ಸುಂದರವಾಗಿರೋ ಅವಳು ಅಂತ ಯೋಚಿಸ್ತಿರ್ಬೇಕಾದ್ರೆ ಅವಳ ಕಾಲ್ ಬಂತು. ಸರ್, ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ಅಂತ ರೆಸಾರ್ಟ್ನ ಹಾಲ್ಗೆ ಕರೆದ್ಲು. ನಾನು ಹೋಗೋದಕ್ಕಿಂತ ಮುಂಚೆ ಅವ್ರ ಜೊತೆ ತುಂಬ ಕಂಫರ್ಟಾಗಿ ಮಾತಾಡ್ತಿದ್ದಾಳೆ. ಅವರು ನಮ್ಮ ಕಂಪನಿಗೆ ಹೊಸ ಇನ್ವೆಸ್ಟರ್ ಅಂತ ಅವರನ್ನು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾಳೆ. ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನನಗವಳ ಮೇಲೆ ಪ್ರೌಡ್ ಫೀಲ್ ಆಯಿತು. ಬಂದ 3 ತಿಂಗಳಿಗೆ ಕಂಪನಿಯ ಎಲ್ಲ ಕೆಲಸವನ್ನು ಚೆನ್ನಾಗಿ ಕಲ್ತಿದ್ದಾಳೆ ಅಂತ. ನಾನು ಅವಳಿಗೆ ಥ್ಯಾಂಕ್ ಯು ಹೇಳಿದೆ. ಜೀವನದಲ್ಲಿ ಮೊದಲ ಬಾರಿ ಒಬ್ಬರಿಗೆ ಥ್ಯಾಂಕ್ಸ್ ಹೇಳಿದ್ದು. ಅವಳು ಬಿಟ್ಟು ಕಣ್ಣು ಬಿಟ್ಟಂತೆ ನೋಡ್ತಿದ್ಲು. ಯಾವುದೇ ರೆಸ್ಪಾಂಡ್ ಮಾಡಿದೆ. ಅವಳಿಗೂ ಕೂಡ ಅರ್ಥ ಆಗಿರಬೇಕು. ಸ್ವಲ್ಪ ಮಾತಾಡಬೇಕು, ರೂಮಿಗೆ ಬಾ ಅಂತ ಕರೆದೆ. ನಿಜವಾಗ್ಲೂ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಡಿಸ್ಕಸ್ ಆದ ನಂತರ ಊಟದ ಸಮಯ ಆಗಿತ್ತು. ಊಟನ ಇಂದು ಇಬ್ಬರು ಇದೇ ರೂಮಲ್ಲಿ ಮಾಡೋಣ, ಇಲ್ಲಿಗೆ ಆರ್ಡರ್ ಮಾಡ್ತೀನಿ, ನೀನು ಏನು ತಿಂತೀಯಾ ಅಂತ ಕೇಳಿದೆ. ನೀವು ಏನು ಆರ್ಡರ್ ಮಾಡಿದ್ರು ತಿಂತೀನಿ ಸರ್
ನನಗೆ ಊಟದಲ್ಲಿ ಭೇದ ಇಲ್ಲ ಅಂತ ಹೇಳಿದ್ಲು. ಊಟ ಬಂದ ತಕ್ಷಣ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಇಬ್ಬರು ಊಟ ಮಾಡಿದ್ವಿ. ಅವಳಿಗೆ ತುಂಬ ಮುಜುಗರ ಆಗ್ತಿತ್ತು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದು. ನನ್ನ ಬಟ್ಟೆಗಳನ್ನು ಪ್ಯಾಕ್, ನಾಳೆ ಊರಿಗೆ ಹೋಗಬೇಕು ಅಂತ ಹೇಳಿದೆ. ಆಗವಳು ಅದರ ಕೆಲಸದಲ್ಲಿ ನಿರತಳಾದ್ಲು. ನನ್ನ ಫೈಲ್ನಲ್ಲಿ ಇದ್ದ ಪೇಪರ್ ಒಂದು ಕೆಳಗೆ ಬಿತ್ತು. ಅದನ್ನು ಎತ್ತಿಡೋದಕ್ಕೆ ಕೆಳಗೆ ಬಗ್ಗದ್ಲು. ಅವಳ ಸೀರೆಯ ಸೆರಗ ಕೆಳಗೆ ಜಾರಿತ್ತು. ಅವಳ ಎದೆ ಕಾಣಿಸ್ತಾ ಇತ್ತು, ಸ್ವಲ್ಪ ಹೊರ ಕಾಣಿಸ್ತಾ ಇತ್ತು, ಸ್ವಲ್ಪ ಒಳಗೊಳ ತುಂಬ ಸಪೂರವಾಗಿದೆ. ಅವಳಿ ಮೈಮಾಟನ ನೋಡಿ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಮೈಕೈ ಎಲ್ಲ ಕೂದಲುಗಳು ಎದ್ದು ನಿಂತಿದ್ವು. ಮೈ ರೋಮಾಂಚನ ಆಯಿತು. ಸಡನ್ ಆಗಿ ಅವಳು ತನ್ನ ಸೀರೆ ಸೆರಗನ್ನು ಸರಿ ಮಾಡ್ಕೊಳ್ತಾ ಇದ್ಲು, ಮೇಲ್ ಹಾಕ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ಲು. ನಾನವಳ ಕೈಯಲ್ಲಿದ್ದ ಅವಳ ಸೆರಗನ್ನು ಮತ್ತೆ ಸೀರೆಯನ್ನು ಹಿಡ್ಕೊಂಡು ಕೆಳಗೆ ಹಾಕ್ತೆ. ಅವಳು ಆಶ್ಚರ್ಯವಾಗಿ ಭಯದಿಂದ ನನ್ನನ್ನೇ ನೋಡ್ತಾ ಇದ್ಲು. ನಂತರ ಅವಳನ್ನು ನಿಧಾನವಾಗಿ ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ದೆ. ನಗ್ತಾ ಅವಳ ಹಣೆ ಮೇಲೆ ಮುತ್ಕೊಟ್ಟೆ. ಅವಳು ಪ್ರತಿಭಟಿಸಿದ್ಲು. ನಂತರ ಅವಳು ಎರಡೂ ಕೈಗಳನ್ನು ನನ್ನ ಕೈಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಅವಳಿಗೆ ಕೊಟ್ಟೆ. ಅವಳು ಇನ್ನೂ ಕೂಡ ದೂರ ಸರಿಯೋದಕ್ಕೆ ಪ್ರಯತ್ನಿಸಿದ್ಲು. ನಾನು ಹಿಡಿತಾನ ಅವಳ ಮೇಲೆ ಭದ್ರವಾಗಿಸ್ದೆ. ಅವಳಿಗೆ ನಿರಂತರವಾಗಿ ಕೊಟ್ಟೆ. ಮೊದಲು ಪ್ರತಿಭಟಿಸಿದ್ರು, ಆನಂತರ ಅವಳು ಕೂಡ ಸ್ಪಂದಿಸಿದ್ಲು. ಸ್ವಲ್ಪ ಹೊತ್ತಿಗೆ ಇಬ್ಬರು ಒಂದಾದ್ವಿ. ಅದಕ್ಕೆ ತುಂಬ ಕಷ್ಟ ಬೇಕಾಗಿರಲಿಲ್ಲ. ಮೊದಲು ಅವಳು ನನ್ನನ್ನು ದೂರ ತಳ್ಳೋದಕ್ಕೆ ತುಂಬ ಕಷ್ಟಪಡ್ತಿದ್ಲು, ಅವಳ ಶಕ್ತಿಯ ಎಲ್ಲವನ್ನ ಹಾಕಿ. ಆದರೆ ನನ್ನ ಮೈ ಬಿಸಿಗೆ ಅವಳು ಕೂಡ ಕರಗೋದ್ಲು. ಇದೇ ಮೊದಲ ಬಾರಿ ಒಂದು ಹುಡುಗಿಯ ಜೊತೆ ಮಾಡ್ಕೊಳ್ತಾ ಇರೋದು. ಯಾರನ್ನು ನೋಡಿದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರು ಎಷ್ಟು ಸುಂದರವಾಗಿದ್ದರು, ಎಷ್ಟು ಮಾದಕವಾಗಿದ್ದರು, ಎಷ್ಟೊಂದು ಶ್ರೀಮಂತರಾಗಿದ್ದರು. ಏನೂ ಇಲ್ಲದ ಈ ಹಳ್ಳಿ ಹುಡುಗಿಯ ಮೇಲೆ ನನಗೆ ಪ್ರೀತಿ ಶುರುವಾಗಿದ್ದು. ಅವಳನ್ನು ನೋಡಿದ ದಿನದಿಂದ ಅದನ್ನು ಮನಸ್ಸಿಂದ ತೆಗೆದು ಹಾಕಬೇಕು. ಬೆಳಗ್ಗೆ ಎಚ್ಚರ ಆದಾಗ ಇಬ್ಬರು ಸಂಪೂರ್ಣವಾಗಿ ಒಬ್ರಿಗೊಬ್ರು ಅಂಟಿಕೊಂಡು ಮಲಗಿದ್ದು. ಇದು ನನ್ನ ಬದುಕಿನಲ್ಲಿ ಒಂದು ಅದ್ಭುತವಾದ ಸಮಯ ಅಂತ ಅನ್ನಿಸ್ತು. ಒಂದು ಹುಡುಗಿಯಿಂದ ನನಗೀ ರೀತಿ ಸುಖ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳು ನಿಧಾನವಾಗಿ ಕಂಡ್ಬಿಟ್ಲು. ನನ್ನ ಜೊತೆ ಇದ್ದಿದ್ದನ್ನು ನೆನೆದು ಶಾಕ್ ಆಗಿ ಮೇಲೆದ್ದು ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಂಡು, ಸರ್ ರಾತ್ರಿ ಏನು ಮಾಡಿದ್ರಿ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿಗೆ ಸುಧಾರಿಸ್ಕೊಂಡು, ನಿಮ್ಮನ್ನು ನಂಬಿ ನಾನು ಟ್ರಿಪ್ಪಿಗೆ ಬಂದಿದ್ದು, ಈ ರೀತಿ ನನ್ನನ್ನು ಬಳಸ್ಕೊಳ್ಳಿ ಅಂತ ಅಲ್ಲ. ಇದು ನನ್ನ ಕತೆ. ನಾನಿಲ್ಲಿ ಇನ್ನು ಕೆಲಸ ಮಾಡೋದಿಲ್ಲ, ಊರಿಗೆ ಹೊರಟೋಗ್ತೀನಿ. ನಿಮ್ಮಂತಹ ಶ್ರೀಮಂತರು ನಮ್ಮಂತಹ ಬಡವ್ರ ಮನೆ ಹೆಣ್ಮಕ್ಳನ್ನು ಬಳಸ್ಕೊಳ್ತೀರಾ ಅಲ್ವಾ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾನೇ ಹೋದ್ಲು. ಇದೇ ಮೊದಲ ಬಾರಿ ಅವಳು ಇಷ್ಟೊಂದು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದು. ಅವಳು ತುಂಬಾ ಪ್ಯಾನಿಕ್ ಆಗಿದ್ಲು. ನಾನು ಅವಳನ್ನು ಸಮಾಧಾನ ಮಾಡಲಿಲ್ಲ. ಅವಳು ತನ್ನ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಿದ್ಲು. ಅಳ್ತಾ ಪ್ಯಾಕ್ ಮಾಡೋ ಸಮಯದಲ್ಲಿ ನನ್ನನ್ನು ಬೈತಾನೇ ಇದ್ಲು. ನಾನು ಅವಳನ್ನು ಹಿಂದೆಯಿಂದ ಹೋಗಿ ಗಟ್ಟಿಯಾಗಿ ತಪ್ಕೊಂಡೆ. ಅವಳ ಕತ್ಗಳಿಗೆ ಕೊಟ್ಟೆ. ಅವಳು ನನ್ನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಆಗಲಿಲ್ಲ. ಪುನಃ ಅವಳು ಕೊಟ್ಟೆ. ಇಬ್ಬರ ಕಣ್ಣುಗಳು ಒಂದಾದವು. ಸ್ವಲ್ಪ ಹೊತ್ತು ಅದೇ ರೀತಿ ನೋಡ್ತಾನೇ ಇದ್ವಿ. ಆಗ ಅವಳನ್ನು ಕೇಳಿದೆ, ನಿಜವಾಗ್ಲೂ ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಮಾಡ್ಕೊಳ್ಳೋದು ಮದುವೆಗಿಂತ ಮುಂಚೆ ಬೇರೆ ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರನ್ನು ಮದುವೆ ಆಗ್ತೀರಾ? ನಿಮಗೀ ರೀತಿ ವಿಷಯಕ್ಕೆ ತುಂಬ ಜನ ಹುಡುಗಿರಿರ್ತಾರೆ. ನಾವು ಹಳ್ಳಿ ಜನ. ಮದುವೆ ಆದ ಮೇಲೆ ಗಂಡನ ಜೊತೆ ಮೊದಲ ರಾತ್ರಿ ಈ ರೀತಿ ಇರೋದು. ಆದರೆ ನೀವು ನನ್ನ ಎಲ್ಲವನ್ನ ದೋಚಿದ್ರ. ಇನ್ನು ಏನೇನನ್ನು ಮಾತಾಡ್ತಾ ಇದ್ಲು. ಅವಳ ಬಂಧಿಸಿ ನಿರಂತರವಾಗಿ ಕೊಡೋದಕ್ಕೆ ಆರಂಭಿಸ್ದೆ. ನನ್ನ ಎರಡೂ ಕೈಗಳು ಅವಳ ಕೈಗಳನ್ನು ಹಿಡ್ಕೊಂಡಿತ್ತು. ವಾಸ್ತವ ಅರ್ಥ ಆಗಿ ಅವಳು ನನ್ನನ್ನು ದೂರ ತಳ್ಳಿದ್ಲು. ಅಲ್ಲಿಂದ ಹೊರಗೋಗ್ತಾ ಇದ್ಲು. ನಾನು ಅವಳ ಕೈನ ಹಿಡ್ಕೊಂಡು ಕೇಳಿದೆ, ನನ್ನನ್ನು ಮದುವೆ ಆಗ್ತೀಯಾ ಅಂತ. ಅದಕ್ಕೆ ಅವಳು
ಈ ರೀತಿ ಆಯಿತು ಅಂತ ಮದುವೆ ಆಗಬೇಕು ಅಂತ ಏನೂ ಇಲ್ಲ ಸರ್. ಪ್ರೀತಿ ಇದ್ದರೆ ಮಾತ್ರ ಮದುವೆ ಸಾಧ್ಯ. ನೀವು ಎಲ್ಲಿ, ನಾವೆಲ್ಲಿ? ನಮಗೂ ಮತ್ತು ನಿಮಗೂ ಹೊಂದಾಣಿಕೆ ಆಗೋದಿಲ್ಲ. ನಾನು ನನ್ನ ಹಳ್ಳಿಗೆ ಹೊರಟೋಗ್ತೀನಿ, ಮಕ್ಕಳಿಗೆ ಟ್ಯೂಷನ್ ಮಾಡ್ತೀನಿ. ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ. ನಿನ್ನನ್ನು ನೋಡಿದ ಮೊದಲ ದಿನದಿಂದ ಚೆನ್ನಾಗಿ ರೆಡಿಯಾಗು. ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ನಿನ್ನನ್ನು ಪರಿಚಯ ಮಾಡಿಸ್ತೀನಿ ನನ್ನ ಗರ್ಲ್ ಫ್ರೆಂಡ್ ಆಗಿ. ಅವಳು ಆಶ್ಚರ್ಯದಿಂದ ನನ್ನನ್ನೇ ನೋಡ್ತಾ ಇದ್ಲು. ನಿಮ್ಮ ಮನೆಯಲ್ಲಿ ಒಪ್ಕೋತಾರಾ ನನ್ನನ್ನು ಮದುವೆ ಆಗೋದಕ್ಕೆ ನೀವು ಅಂತ? ನಾನು ನಗ್ತಾ ಹೌದು ಅಂತ ತಲೆ ಅಳ್ಳಾಡಿಸ್ದೆ. ಅವಳು ಕೂಡ ತುಂಬ ಚೆನ್ನಾಗಿ ರೆಡಿ ಆದ್ಲು. ನಾನು ರೆಡಿಯಾಗಿ ಇಬ್ಬರು ನಮ್ಮ ಊರಿನ ಕಡೆ ನಡೆದ್ವಿ. ಜರ್ನಿಯಲ್ಲಿ ಕೂಡ ಅವಳ ಕೈ ಭಯದಿಂದ ಬೆವರ್ತಾ ಇತ್ತು. ಸಮಾಧಾನ ಮಾಡಿದೆ. ಇಲ್ಲದ ಮನೆಯಲ್ಲಿ ಅಮ್ಮ ಪಕ್ಕ ನಿಂತಿದ್ದ ಮದುವೆ ಸುಂದರವಾದ ಗಂಡಸ ಹೇಳ್ತಾನೆ, ಬೀದಿಯಲ್ಲಿ ನಾನು ಮದುವೆ ಆಗ್ತೀನಿ ಅಂತ. ಕರ್ಕೊಂಡೋಗಿ ನಾನು ಆಶ್ಚರ್ಯದಿಂದ ನೋಡಿದೆ. ಒಪ್ಕೋತೀನಿ. ಆಗ ಸರ್ ಹೇಳಿದ್ರೆ, ಅಪ್ಪ ಇವನು ನನ್ನ ಮಗ ನಾಟಕ ಅಮೆರಿಕಾದಲ್ಲಿ ಓದ್ತಾ ಇದ್ದ, ಮದುವೆ ಬೇಡ ಅಂತ ಅವರು ತನ್ನ ಕೆಲಸದಲ್ಲಿ ಬಿಸಿ ಆಗಿದ್ದ. ನ್ಯಾಚುರಲ್ ಮೊನ್ನೆ ನಿನ್ ಕಂಪನಿಗೆ ಬಂದಿದ್ದಂತೆ ಮಾಡ್ತಾರೆ ಅಂತ ನೀನು ಅವನನ್ನ ಸರಿಯಾಗಿ ಗಮನಿಸಿಲ್ಲ. ಆಗ ನನ್ನ ಬಳಿ ಬಂದ್ರೆ ನಮ್ಮನೆಯಲ್ಲಿ ನೀವು ಓದಿನ ನಿರ್ಧಾರನೇ ಅವಳೇ ಅಲ್ವಾ? ಅಮ್ಮ ತುಂಬಾ ಇಷ್ಟ ಆಗಿದ್ದಾಳೆ. ಮದುವೆಗೂ ನೋಡಿದ ತಕ್ಷಣ ಆಗ್ಲೇ ಅವಳಿಗೆ ಇನ್ನೂ ಮದುವೆ ಆಗಿಲ್ವಂತೆ. ಡೇಟ್ ಕೂಡ ನನಗೂ ಕೂಡ 38 ವರ್ಷ ವಯಸ್ಸು. ಅವಳು ಮದುವೆ ಆಗ್ತೀನಿ ಅಂತ ಹೇಳಿದ. ಗರ್ಲ್ ಫ್ರೆಂಡ್ಸ್ ಅವನೇ ಇಷ್ಟಪಟ್ಟ ಮೇಲೆ ಕೇಳೋಣ ಅಂತ ತಪ್ಸೋದಕ್ಕೆ ಮುಖನ ತಲೆ ಎತ್ತಿ ನೋಡೋದು ಕೂಡ ನಂಗೆ ರೂಮಿಗೆ ಕರ್ಕೊಂಡು ಹೋದ್ಲು. ನೀವ್ ಹೇಗೆ ಬಟ್ಟೆಗಳನ್ನ ಕೊಡೋದ್ ಬಗ್ಗೆ ಚಿಂತೆ ಮಾಡೋರು ಕರ್ಕೊಂಡು ಬಂದು ನಿಮ್ಮನ್ನ ಬಿಟ್ಟು ನೀವಿವತ್ತು ಅಪ್ಪ ಅಮ್ಮ ಮಾಡಿದ್ರ ತಂಗಿ ಮಾಡಿದ ಕೆಲಸನ ಅಂತ ಕೇಳಿ ಅವರ ಬಳಿ ವಿವರವಾಗಿ ಅಳೋದಕ್ ಶುರು ಮಾಡಾನೆ ತಾನೇ ಹೌದು ಅಂತ ಹೇಳ್ದೆ. ಅವಳು ಬೇರೆ ಯಾರು ನನ್ನ ಸಮಾಧಾನ ಇದ್ದಾಳಲ್ಲ ಸರ್, ನಿನ್ನ ಮನಸ್ಸು ಸೋಲುತ್ತೆ ಆಗ ಅಂತ ಗೊತ್ತಿತ್ತು. ಮಾತಿಗೆ ಮದುವೆ ಆಗುತ್ತೆ ಅಂತ ನನಗೆ ನನ್ನ ತಂಗಿ ಮಗಳು ಸಿಗ್ತಾಳೆ, ಮಗಳಾಗಿನ ಜೊತೆ ಅಂದ್ಕೊಂಡು ಮಾತಾಡ್ಲಿ ನಿನ್ನ ಕಂಪನಿಗೆ ಸೇರಿಸಿದ್ದು. ಅವ್ರ ಅಪ್ಪ ಅಮ್ಮ ಈ ವಿಷಯ ಅವಳಿಗೆ ತಕ್ಷಣ ನನ್ನ ತಂಗಿಗೆ ನನ್ನ ಎದುರುಗಡೆ ಇರೋ ಅಂತ ಹೇಳಿ ಹೊತ್ತಿಗೆ ತುಂಬಾ ಬಜಾಗೆ ಅಂದ್ರೆ ನಿಮ್ಮಮ್ಮ ಇನ್ನೂ ಭಯ ಜಾಸ್ತಿ ಅವರನ್ನ ನಾನು ಎದೆ ಬಡಿತ ಜಾಸ್ತಿ ಆಯ್ತು. ಕೊನೆ ಪಕ್ಷ ಅವ್ರ ನನ್ನ ಕೈನ ಹಿಡ್ಕೊಂಡು ನಮ್ಮ ಸಂಬಂಧ ನೀನನ್ನ ಒಂದೆರಡು ಬಾರಿ ಅಂತ ನನ್ನಲ್ಲಿ ನೋಡಿದೆ. ತಪ್ಕೊಂಡ್ರು. ನಾನು ಅಪ್ಪನಿಗೆ ಥ್ಯಾಂಕ್ಸ್ ಹೇಳ್ದೆ. ನಿಮ್ ಫೋನ್ ನೋಡಿ ಒಳ್ಳೆ ಹುಡುಗಿ ಸುಂದರವಾಗಿದ್ದಾರೆ ಬದುಕಲ್ಲಿ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ಸ್ ಅಪ್ಪ. ಮೊನ್ನೆ ಆಫೀಸಲ್ಲಿ ನೋಡಿದಾಗ ಸ್ವಲ್ಪ ಇನ್ನೂ ಇಷ್ಟ ಆದ್ರಿ. ಅವಳನ್ನ ಅದಕ್ಕಿಂತ ಹೆಚ್ಚು ಪ್ರತಿದಿನ ನಿಮ್ ಬಗ್ಗೆ ಅಪ್ಪ ಪ್ರತಿ ಬಾರಿ ಎಷ್ಟು ಬೆಸ್ಟ್ ನಿಮ್ ವಿದ್ಯಾಭ್ಯಾಸ ತಂಗಿಯ ಮಗಳು ಇನ್ನು ಎಷ್ಟು ಒಳ್ಳೆ ತಂಗಿ ತಮ್ಮಂದ್ರ ಇಬ್ರು ನೋಡ್ಕೊಳ್ಳೋ ಬಗ್ಗೆ ಅವ್ರಿಗಾಗಿ ಬದುಕನ್ನ ತ್ಯಾಗ ಮಾಡಿದ್ರ ಬಗ್ಗೆ ಶುರುವಾಯ್ತು. ಎಲ್ರಿಗೂ ನೀವು ನಿಮ್ ಬದುಕನ್ನ ತ್ಯಾಗ ಮಾಡಿ ನಿಮ್ಮ ಸ್ವಂತ ಬದುಕನ್ನ ನೋಡ್ಲೇ ಇಲ್ಲ. ಲಕ್ಷ ಲಕ್ಷ ಸಂಬಳ ಬಂದ್ರು ಅದಕ್ಕಾಗಿ